ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಕಿಂಗ್ಸ್ ಕಿಚನ್ ಸಂಸ್ಥೆಯ ಮಾಲೀಕರಾದ ಜಯಪ್ರಕಾಶ್ ಶೆಟ್ಟಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ರಾಜ್ಯದ ಪ್ರಮುಖ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುತ್ತಿರುವುದು ಕರ್ನಾಟಕದ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಮತ್ತು ಕರಾವಳಿ ಭಾಗದ ಜನರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ತಾಯಿ ಕೊಲ್ಲೂರು ಮೂಕಾಂಬಿಕೆಯ ಕೃಪೆಯಿಂದ ಅವರು ಈ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದು, ಅವರ ಆಡಳಿತದಲ್ಲಿ ರಾಜ್ಯವು ಮತ್ತಷ್ಟು ಪ್ರಗತಿಯತ್ತ ಸಾಗಲಿದೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಜನರೊಂದಿಗೆ ಸದಾ ಬೆರೆಯುವ ಸರಳ ಹಾಗೂ ಜನಪರ ನಾಯಕನಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ದೇವರು ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಯಶಸ್ಸನ್ನ ಕರುಣಿಸಿ ರಾಜ್ಯದ ಸೇವೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸಲು ಶಕ್ತಿ ನೀಡಲಿ ಎಂದು ಜಯಪ್ರಕಾಶ್ ಶೆಟ್ಟಿ ಹಾರೈಸಿದರು. ನಾನು ಜಯಪ್ರಕಾಶ್ ಶೆಟ್ಟಿ ಅಂತ ಕಿಂಗ್ಸ್ ಕಿಚನ್ ಎಕ್ವಿಪ್ಮೆಂಟ್ಸ್ನ ಮಾಲೀಕ. ನಾಳೆ ನಮಗೆ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ದಿನ. ಹಾಗೆ ನಮ್ಮ ಒಕ್ಕಲಿಗರಿಗೂ ಮತ್ತು ನಮ್ಮ ಕರಾವಳಿ ಭಾಗದವರಿಗೂ ತುಂಬ ಒಂದು ಅದ್ಭುತವಾದ ದಿನ. ಯಾಕೆಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮ ಕರಾವಳಿ ಭಾಗದವರ ಬಗ್ಗೆ ಅಥವಾ ನಮ್ಮ ಹೋಟೆಲ್ ಉದ್ಯಮದವರ ಬಗ್ಗೆ ಒಂದು ಆ ವಿಶ್ವಾಸ, ಪ್ರೀತಿ ಹೇಗೆ ಅಂತೇಳಿದ್ರೆ ನಾನು ಕಂಡ ಶಿವಕುಮಾರ್ ಸರನ್ನು ಆಲ್ಮೋಸ್ಟ್ ಅವರು ಪಂಟ ಕಮ್ಯುನಿಟಿ ಅಥವಾ ನಮ್ಮ ಕರಾವಳಿ ಭಾಗದವರ ಸ್ನೇಹನೇ ತುಂಬ ಜಾಸ್ತಿ. ಈ ಒಂದು ಶುಭ ಗಳಿಗೆಯನ್ನು ಹೇಗೆ ನನಗೆ ಹಂಚ್ಕೊಳ್ಬೇಕಂತ ಸಿಗ್ತಾಯಿಲ್ಲ. ಯಾಕೆಂದರೆ ಯಾವಾಗಲೂ ಇವರು ಆ ಪೀಠಕ್ಕೆ ಬರಬೇಕಿತ್ತು. ಇವತ್ತು ಆ ಕೊಲ್ಲೂರು ಮೂಕಾಂಬಿಕೆ ಆಶೀರ್ವಾದದಿಂದ ಇವತ್ತು ಆ ಯೋಗ ಫಲ ಅವರಿಗೆ ಕೂಡಿ ಬಂದಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕ ಜನತೆಗೆ ನೂರಾರು ರೀತಿಯ ಅನುಕೂಲತೆಗಳನ್ನ ಮಾಡಿ ಕರ್ನಾಟಕ ರಾಜ್ಯವನ್ನು ಇಡೀ ನಮ್ಮ ದೇಶದಲ್ಲಿ ಒಂದು ಅದ್ಭುತ ರಾಜ್ಯವನ್ನಾಗಿ ಮಾಡುವ ಶಕ್ತಿ ಹೊಂದಿದ ಒಬ್ಬ ಮುಖ್ಯಮಂತ್ರಿ ಆಗಿ ನಾಳೆ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಖುಷಿ, ಹೆಮ್ಮೆ. ಅದೇ ರೀತಿ ನಮ್ಮ ಈ ಬೆಂಗಳೂರು ಭಾಗದ ಎಲ್ಲ ಜಾತಿ ವರ್ಗದವರಿಗೂ ಒಂದು ಡಿ ಕೆ ಶಿವಕುಮಾರ್ ಅಂದರೆ ಒಂದು ಪ್ರೀತಿಯ ಮನೆಯ ಹುಡುಗನ ಥರ ಆಗಿದ್ದಾರೆ. ಯಾರಕ್ಕೆಂದ್ರು ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಜನ ಸೇರುವಂಥ ಒಂದು ಎನರ್ಜಿ ಇರುವಂಥ ಮನುಷ್ಯ. ದೇವರು ಅವರಿಗೆ ಒಳ್ಳೇದು ಮಾಡಲಿ. ಕರ್ನಾಟಕ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗಿ ವಿಜೃಂಭಿಸಲಿ. ಇನ್ನು 2ನೇ ಟರ್ಮಿಗೂ CM ಆಗುವಂಥ ಕೆಲಸವನ್ನು ಅವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟು ನಮ್ಮ ಪೀಳಿಗೆ ಅಲ್ಲ, ಮುಂದಿನ ಪೀಳಿಗೆ ಅದನ್ನು ನೆನಪಿಟ್ಟುಕೊಳ್ಳುವಂಥ ಒಂದು ಕೆಲಸ ಕಾರ್ಯಗಳು ಅವ್ರ ಕೈಯಿಂದ ಆ ತಾಯಿ ಮಾಡಿಸ್ಲಿ ಅಂತ ಹಾರೈಸ್ತೀನಿ.